ಮಂತ್ರದ ಜಪವನ್ನು ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ, ನಿತ್ಯದಲ್ಲಿ ಸಂಧ್ಯಾವಂದನವನ್ನು ಮಾಡಿ ಉತ್ತಮವಾದಂತಹ ಬ್ರಹ್ಮ ತೇಜಸ್ಸನ್ನು ಪಡೆದುಕೊಳ್ಳುವಂತಹ ಒಂದು ಸಂಸ್ಕಾರ. ಕಂಡಲ್ಲಿ ತಿನ್ನುವಂತೆ, ಕಂಡಲ್ಲಿ ಮನಸ್ಸಿಗೆ ಬಂದ ರೀತಿಯಲ್ಲಿ ವರ್ತನೆ ಮಾಡುವಂತೆ ಇಲ್ಲ. ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ದೇವರಿಗೆ ನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು. ತಪ್ಪದೆ ತ್ರಿಕಾಲ ಸಂಧ್ಯಾವಂದನ ಮಾಡಬೇಕು. ಈ ಎಲ್ಲ ಪಾಲಕರು ಉಪನಯನವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿಸಿದ್ದೀರಿ, ಬಹಳ ಸಂತೋಷದ ಸಂಗತಿ. ಆದರೆ ಅಷ್ಟೇ ದೊಡ್ಡ ಕರ್ತವ್ಯ ಏನು ಅಂದರೆ, ನಿತ್ಯದಲ್ಲಿಯೂ ಮಕ್ಕಳು ತ್ರಿಕಾಲ ಸಂಧ್ಯಾವಂದನ ಮಾಡುವಂತೆ ವ್ಯವಸ್ಥೆ ಮಾಡುವುದು ನಿಮ್ಮ ಕರ್ತವ್ಯ. ವಿದ್ವಾಂಸರ ಹತ್ತಿರ ಗುರುಕುಲಗಳಲ್ಲಿ ಅವರನ್ನು ಕಳಿಸಿ ಸಂಧ್ಯಾವಂದನವನ್ನು ಚೆನ್ನಾಗಿ ಕಲಿಯುವಂತೆ ಮಾಡಿ, ಅವರು ನಿತ್ಯದಲ್ಲಿಯೂ ಮನೆಯಲ್ಲಿ ಸಂಧ್ಯಾವಂದನ ಮಾಡಬೇಕು, ಅಗ್ನಿ ಕಾರ್ಯ ಮಾಡಬೇಕು. ಹಾಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು, ಪ್ರಚೋದನೆಯನ್ನು ಕೊಟ್ಟು, ಮಾಡದೇ ಇದ್ದರೆ ಊಟಕ್ಕೆ ಹಾಕೋದಿಲ್ಲ ಅನ್ನುವ ಹೆದರಿಕೆಯನ್ನು ಅವರಿಗೆ ತೋರಿಸಿ, ಪ್ರೀತಿಯಿಂದಲೂ ಹೇಳಿ ಅವರಿಂದ ಸಂಧ್ಯಾವಂದನವನ್ನು ಮಾಡಿಸಲೇಬೇಕು. ಗುರುಕುಲಕ್ಕೆ ಕಳಿಸಿ, ಆಚಾರ್ಯರ ಹತ್ರ ಕಳಿಸಿ ಅಂತ ಈ ಥರ ಹೇಳೋ ಸಂದರ್ಭ ಬರಬಾರ್ದು. ನಿಜವಾಗಿ ನೀವೇ ಮನೆಯಲ್ಲಿ ಕಲಿಸ್ರಿ ಅಂತ ಹೇಳಬೇಕು. ಕೆಲವರಿಗೆ ಕಲಿಸಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಮಕ್ಕಳಿಂದ ಸಂಧ್ಯಾವಂದನ ಮಾಡಿಸೋದನ್ನೇ ನಿಲ್ಲಿಸಬಾರದು ಅನ್ನೋ ದೃಷ್ಟಿಯಲ್ಲಿ ಕೊನೆ ಪಕ್ಷ ವಿದ್ವಾಂಸರಿಂದ ಹೇಳಿಸಿ ಸಂಧ್ಯಾವಂದನವನ್ನು ಮಾಡಿಸಬೇಕು. ಬ್ರಹ್ಮತೇಜೋ ಬಲಂ ಬಲಂ. ನಿಮಗೆಲ್ಲ ಗೊತ್ತು ಎಷ್ಟು ಆಪತ್ತುಗಳು, ಎಷ್ಟು ತರಹದ ಸಮಸ್ಯೆಗಳು, ಕಷ್ಟಗಳು ಇವತ್ತಿನ ಕಾಲದಲ್ಲಿ ಎದುರಿಸಬೇಕಾಗಿದೆ ಅಂತ. ಶಿಕ್ಷಣದ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆಯೂ ಇದೆ, ಇದಲ್ಲದೆ ನಾನಾ ವಿಧವಾದ ಕೌಟುಂಬಿಕ ಸಮಸ್ಯೆಗಳು, ರಾಷ್ಟ್ರೀಯವಾದಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಎಲ್ಲವನ್ನೂ ಎದುರಿಸ್ತಾ ಇದೆ. ಅಂತಹ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ರಾಮಬಾಣ ಅಂದರೆ ಅದು ಗಾಯತ್ರಿ ಮಂತ್ರದ ಜಪ, ಸಂಧ್ಯಾವಂದನ. ಅಂತಹ ದೊಡ್ಡ ಶಕ್ತಿ ಆ ಗಾಯತ್ರಿ ಮಂತ್ರದಲ್ಲಿದೆ. ಇದೇ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡಂತಹ ಮಹಾನುಭಾವರು ವಿಶ್ವಾಮಿತ್ರರು ಪೂರ್ವದಲ್ಲಿ ವಸಿಷ್ಠರಿಂದ ಸೋತು ಅವರ ಬ್ರಹ್ಮ ತೇಜಸ್ಸಿಗೆ ಏನೂ ಉತ್ತರ ಕೊಡಲಿಕ್ಕಾಗದೆ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿದವರು ತಾವು ನಿರಂತರವಾಗಿ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಬ್ರಹ್ಮರ್ಷಿತ್ವವನ್ನು ಪಡೆದು ಗಾಯತ್ರಿ ಮಂತ್ರದ ದರ್ಶನವನ್ನು ಮಾಡಿಕೊಂಡು ಇಡೀ ಜಗತ್ತಿಗೆ ಅದರ ಮಹತ್ವವನ್ನು ತೋರಿಸಿಕೊಟ್ಟವು. ಹೊಸ ಸ್ವರ್ಗವನ್ನೇ ನಿರ್ಮಾಣ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡವು. ಅಂತಹ ಮಹಾಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟದ್ದು ಅದು ಗಾಯತ್ರಿ ಮಂತ್ರ. ಇವತ್ತು ವಿಶ್ವಾಮಿತ್ರರಂತೆ ಹೊಸ ಸ್ವರ್ಗವನ್ನು ನಿರ್ಮಾಣ ಮಾಡುವ ಶಕ್ತಿ ನಮ್ಮ ಯಾರಲ್ಲಿಯೂ ಬರುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಅಪೇಕ್ಷೆಯನ್ನು ಇಟ್ಟುಕೊಂಡ್ರೆ ಅದು ದೊಡ್ಡ ಪಾಪವೂ ಹೌದು. ದೊಡ್ಡವರ ಸ್ಥಾನಮಾನಗಳನ್ನು, ಯೋಗ್ಯತೆಯನ್ನು ಯಾರೂ ಅಪೇಕ್ಷೆ ಪಡೋ ಹಾಗಿಲ್ಲ. ಆದರೆ ಗಾಯತ್ರಿ ಮಂತ್ರದ ಜಪವನ್ನು ಚೆನ್ನಾಗಿ ನಿತ್ಯದಲ್ಲಿ ಮಾಡುವಂತಹ ಮಕ್ಕಳು ಮನೆಯಲ್ಲಿ ಇದ್ದರೆ ಹೊಸ ಸ್ವರ್ಗದ ನಿರ್ಮಾಣ ಆಗದೇ ಇದ್ದರೂ ಇದ್ದ ಮನೆ ನರಕ ಆಗದೇ ಇದ್ದ ಹಾಗೆ ಇರ್ತದೆ. ಒಳ್ಳೆ ಸಭ್ಯವಾದಂತಹ ವಾತಾವರಣ, ಪ್ರೀತಿ, ವಿಶ್ವಾಸಗಳು, ಹಿರಿಯರು, ಗುರುಗಳು, ದೊಡ್ಡವರು ಅನ್ನುವಂತಹ ಆದರ ಗೌರವಗಳು, ತಂದೆ ತಾಯಿಗಳ ಬಗ್ಗೆ ಒಂದು ವಿಶ್ವಾಸ, ಅವರ ಮಾತನ್ನು ಕೇಳಬೇಕು ಅನ್ನುವಂತಹ ಒಂದು ವಿನಯ, ಈ ಪ್ರವೃತ್ತಿ ಇದ್ದರೆ ಮನೆಯೇ ಒಂದು ಅರ್ಥದಲ್ಲಿ ಸ್ವರ್ಗವಾಗುತ್ತೆ. ಆ ರೀತಿಯ ಶಕ್ತಿ ನಮ್ಮ ಮಕ್ಕಳಲ್ಲಿ ಬರಬೇಕು. ಅವರು ತಮ್ಮ ಒಳ್ಳೆ ಬುದ್ಧಿವಂತಿಕೆಯಿಂದ ಉತ್ತಮ ವಿದ್ಯಾವಂತರಾಗಿ ಲೌಕಿಕ ವಿದ್ಯೆಯನ್ನು ಜೀವನಕ್ಕೋಸ್ಕರ ಪಡೆದುಕೊಳ್ಳುವುದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅಧ್ಯಾತ್ಮ ವಿದ್ಯೆಯನ್ನು ಪಡೆದುಕೊಂಡು ಒಳ್ಳೆ ಶಾಸ್ತ್ರದ ಜ್ಞಾನವನ್ನು, ಸ್ತೋತ್ರ ಮಂತ್ರಗಳನ್ನು ಎಲ್ಲವನ್ನು ಪಡೆದುಕೊಂಡು ಧಾರ್ಮಿಕ ಒಬ್ಬ ನಾಗರಿಕನಾಗಿ ಮುಂದೆ ಅವನು ಇರಬೇಕು. ಮನೆಯಲ್ಲಿ ಧರ್ಮದ ವಾತಾವರಣ ಇರೋ ಹಾಗೆ ಅವನು ನಡೆಸಿಕೊಂಡು ಹೋಗಬೇಕು ಅಂದರೆ ಅದು ಬಹಳ ಮಹತ್ವದ್ದು. ಇದು ಅನಿವಾರ್ಯವಾಗಿ ಶಾಲಾ ಕಾಲೇಜುಗಳಿಗೆ ಕಳಿಸುವಂತಹ ವ್ಯಕ್ತಿಗಳಿಗೆ ಹೇಳಿದ್ದು. ಇಲ್ಲಿ ಬಂದಂತಹ 40 ಜನ ಹಾಗೂ ಕೆಲವು ದಿನಗಳ ಹಿಂದೆ ಮುಂಜೆ ಮಾಡಿಕೊಂಡಂಥವರು ಒಂದು 60-70 ಜನ ಇವತ್ತು ಇಲ್ಲಿ ಉಪದೇಶವನ್ನು ತೆಗೆದುಕೊಂಡಿದ್ದಾರೆ. ಆ ಎಲ್ಲ ತಂದೆ ತಾಯಿಗಳಲ್ಲಿ ಈ ಮೂಲಕ ತಿಳಿಸೋದು, ಯಾರು ಉತ್ತಮ
ಉತ್ತಮ ವಿದ್ವಾಂಸರಾಗಿ ತಾವು ಮಾತ್ರ ಅಲ್ಲ, ಸಮಾಜದಲ್ಲಿ ನೂರಾರು ಜನ, ಸಾವಿರಾರು ಜನ ಧರ್ಮ ಮಾರ್ಗದಲ್ಲಿ ಬರುವಂತೆ ಅವರಿಗೆ ಒಳ್ಳೆ ಪ್ರಚೋದನೆಯನ್ನು ಮಾಡಿ ಒಂದು ದೊಡ್ಡದಾದ ಧಾರ್ಮಿಕವಾದ ಸಾಮಾಜಿಕವಾದ ಕ್ರಾಂತಿಯನ್ನು ಮಾಡುವ ಮಕ್ಕಳು ನಿಮ್ಮ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇದ್ದವರು ಅವಶ್ಯವಾಗಿ ವಿದ್ಯಾಪೀಠಕ್ಕೆ ನಿಮ್ಮ ಮಕ್ಕಳನ್ನು ಕಳಿಸಿಕೊಡಿ. ಗುರುಕುಲ ಪದ್ಧತಿಯಲ್ಲಿ ಅವರು ಶಾಸ್ತ್ರದ ಅಧ್ಯಯನವನ್ನು ಮಾಡಿ ಒಳ್ಳೆ ವಿದ್ವಾಂಸರಾಗಿ ತಾವೂ ಧಾರ್ಮಿಕರಾಗಿ 4 ಜನರಿಗೂ ಧರ್ಮ ಮಾರ್ಗವನ್ನು ತಿಳಿಸುವಂತಹ ಸ್ಥಾನದಲ್ಲಿ ಆ ಎಲ್ಲ ಮಕ್ಕಳಿರಲಿ. ಎಷ್ಟೇ ಉನ್ನತ ವಿದ್ಯಾವಂತರಾದರೂ ಕೂಡ ಲೌಕಿಕ ಮಾರ್ಗದಲ್ಲಿ ಎಲ್ಲಿಯಾದರೂ ಉದ್ಯೋಗ ಮಾಡಿ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿ ಅವರು ಇಸ್ಕೊಳ್ಬೇಕು ದುಡ್ಡನ್ನು. ಇಲ್ಲಿ ಮಾತ್ರ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಪಾದ ಮುಟ್ಟಿ ದಕ್ಷಿಣೆ ಕೊಟ್ಟು ಹೋಗ್ತಾರೆ. ಯಾವ ರೀತಿ ನಿಮ್ಮ ಮಕ್ಕಳಾಗಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ ಅಂತ ನೀವೇ ಚಾಯ್ಸ್ ಮಾಡಿ ಅವರನ್ನು ವಿದ್ಯಾಪೀಠಗಳಿಗೆ ಅವಶ್ಯವಾಗಿ ಕೊಟ್ಟು ಕಳಿಸಿ ಉತ್ತಮ ವಿದ್ಯಾವಂತರನ್ನಾಗಿ ಮಾಡಬೇಕು. ಕೊನೆಯ ಪಕ್ಷ ಅವರು ಲೌಕಿಕ ವಿದ್ಯೆಯಲ್ಲಿ ಇದ್ದವರಾಗಿದ್ದರೂ ಕೂಡ ಸಂಧ್ಯಾವಂದನ, ದೇವರ ಪೂಜೆ, ವಿಷ್ಣು ಸಹಸ್ರನಾಮ, ವಾಯುಸ್ಥಿತಿ ಮೊದಲಾದ ಸ್ತೋತ್ರಗಳ ಪಠಣ, ಉತ್ತಮವಾದಂತಹ ಸದಾಚಾರವನ್ನಾದರೂ ಇಟ್ಟುಕೊಂಡು ಧರ್ಮ ಮಾರ್ಗದಲ್ಲಿರುವಂತೆ ನೀವು ಪ್ರಯತ್ನ ಮಾಡಲೇಬೇಕು. ಅದೇ ನಿಮ್ಮ ದೊಡ್ಡ, ಎಷ್ಟು ಉತ್ಸಾಹದಿಂದ ಉಪನಯನವನ್ನು ಮಾಡಿದ್ದೀರಿ, ಇಷ್ಟೇ ಉತ್ಸಾಹದಿಂದ ಆ ಮುಂದಿನ ಕಾರ್ಯವನ್ನು ನೀವು ಮಾಡಬೇಕು. ಪುರುಷರು, ತಂದೆ ಹಾಗೂ ತಾಯಿ ಇಬ್ಬರದೂ ಜವಾಬ್ದಾರಿ ಇದು. ಅಂತಹ ಒಂದು ಉತ್ತಮವಾದ ಕಾರ್ಯವನ್ನು ನಮ್ಮ ಗುರುರಾಜ ಪಾದಯಾತ್ರಾ ಮಂಡಳಿ ಮಾಡಿದ್ದು ಅತ್ಯಂತ ಅಭಿನಂದನೀಯವಾದದ್ದು. ಅನೇಕ ಬಾರಿ ಈ ತರಹದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಪಾದಯಾತ್ರಾ ಕಾರ್ಯಕ್ರಮವನ್ನು ನಿರಂತರವಾಗಿ